ಮಾಂಜದಾರ ಸಿಲುಕಿ ಮೃತಪಟ್ಟ ವ್ಯಕ್ತಿಯ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಲಾಗುತ್ತಿದೆ. ಬಹುಜನ ಸಮಾಜ ಪಾರ್ಟಿಯಿಂದ ಉಸ್ತುವಾರಿ ಸಚಿವ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿಯನ್ನು ನಡೆಸಲಾಗಿದೆ. ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಮುಂದೆ ಬಿಎಸ್ಪಿ ಧರಣಿ ನಡೆಸುತ್ತಿದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಬಿಎಸ್ಪಿ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಂಕ್ರಾಂತಿ ದಿನ ನಿಷೇಧಿತ ಮಾಂಜದಾರ ಕುತ್ತಿಗೆಗೆ ಸಿಲುಕಿ ಬಂಬುಡ್ಗಿ ಗ್ರಾಮದ ಸಂಜುಕುಮಾರ್ ಅವರು ಸಾವನ್ನಪ್ಪಿದ್ರು. ಘಟನೆ ನಡೆದು 8 ತಿಂಗಳಾದರೂ ಕೂಡ ಸರ್ಕಾರದಿಂದ ಇವರಿಗೆ ಯಾವುದೇ ರೀತಿಯ ಪರಿಹಾರ ಸಿಕ್ಕಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಮೃತ ಕುಟುಂಬಕ್ಕೆ ಪರಿಹಾರ ನೀಡುವಲ್ಲಿ ವಿಳಂಬ ಧೋರಣೆ ಆರೋಪ ಕೇಳಿಬಂದಿದೆ. ಸಚಿವ ಈಶ್ವರ್ ಖಂಡ್ರೆ ಹಾಗೂ ಶಾಸಕ ಶೈಲೇಂದ್ರ ಬೆಲ್ದಾಳೆ ವಿರುದ್ಧ ನಿರ್ಲಕ್ಷ್ಯದ ಆರೋಪ ಕೇಳಿಬಂದಿದೆ. ದಲಿತ ಕುಟುಂಬದ ವಿಚಾರದಲ್ಲಿ ಸರ್ಕಾರದ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಈ ಒಂದು ಸಮಸ್ಯೆಗೆ ಪರಿಹಾರ ಘೋಷಿಸುವವರೆಗೆ ಅನಿರ್ದಿಷ್ಟಾವಧಿ ಧರಣಿ ಮುಂದುವರಿಸಿರುವಂತಹ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನೊಂದರ ಹೇಳಿ ನೋ ಬೈ ಇನ್ನೊಂದರ ಹೇಳಿ ಅಂಜಡಿ ಕೈಯಲ್ಲಿ ಆಗ್ಯದ ಬೈ ಇನ್ನೊಂದರ ಹೇಳಿ ಹನಾರ ಯಾವ್ದವನ ಯಾಣ ಹೇಳಿನೋ ನಾನು ಮತ್ತೆ ಕೇಳಿ ನೀನು ಕೈ ಆಗ್ಯದವಣ ಹೇಳಿ ಪೂರ ಹೇಳಿ ಇನ್ನೊಂದು ಜರ ಹೇಳಿನೋ ಹೇ ए भाई मोको रो भाई अंजे मोको नहीं सुमन मोको क्या मोको अंजे मोको ಮೃತ ಸಂಜುಕುಮಾರ್ ಕುಟುಂಬಕ್ಕೆ ಪರಿಹಾರ ಕೊಡಲೇಬೇಕು. ಸಂಜುಕುಮಾರ್ ಕುಟುಂಬಕ್ಕೆ ಪರಿಹಾರ ಕೊಡಲೇಬೇಕು. ಬೇಕೇ ಬೇಕು ಬೇಕೇ ಬೇಕು. ಸಚಿವರಿಗೆ ಪರಿಹಾರ ಕೊಡಿಸುವಲ್ಲಿ ತಾರತಮ್ಯ ಮಾಡ್ತಿರೋ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರಿಗೆ ಬೇಕೇ ಬೇಕು ಬೇಕೇ ಬೇಕು. ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್, ನಾವು ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷ ವತಿಯಿಂದ ಮೃತ ಸಂಜುಕುಮಾರ್ ನಿಷೇಧಿತ ರಾಜ್ಯದಲ್ಲಿ ನಿಷೇಧಿತ ಮಾಂಜಕ್ಕೆ ಜನವರಿ 14ನೇ ತಾರೀಕು ಇದೇ ವರ್ಷ ಮೃತಪಟ್ಟಿದ್ದರು. ಭಾಳ ನಡೆಯುವಂಥ ದುರ್ಘಟನೆ ನಡೆಯಿತು. ಆ ಮೃತರ ಕುಟುಂಬಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ನೀಡಿ ಸರ್ಕಾರದಿಂದ ಪರಿಹಾರ ಒದಗಿಸಿಕೊಡ್ತೇನೆ ಅಂತೇಳಿ ಭರವಸೆ ಕೊಟ್ಟಿದ್ದರು. 8 ತಿಂಗಳಾಯಿತು, ಇಲ್ಲಿವರೆಗೆ ನಯ ಪೈಸೆ ಸಿಕ್ಕಿರೋದಿಲ್ಲ. ಅದಕ್ಕೋಸ್ಕರ ನಾವು ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ವತಿಯಿಂದ ಹಾಗೂ ವಿವಿಧ ದಲಿತ ಪರ ಸಂಘಟನೆ ವತಿಯಿಂದ ನಾವು ಮನ್ನೆಕೇಳಿ ಗ್ರಾಮದಿಂದ ಬೀದರ್ವರೆಗೆ 6ನೇ ತಾರೀಕಿಗೆ ಪಾದಯಾತ್ರೆ ಮೂಲಕ ಬಂದು ಇಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತಿದ್ದೀವಿ. ಯಾರೂ ಕೂಡ ಇಲ್ಲಿವರೆಗೆ ಏನಾದಂತಂದ್ರೆ ಸ್ಪಂದಿಸಿಲ್ಲ. ಒಂದು ವೇಳೆ ಇದೇ ರೀತಿ ಮುಂದುವರಿತು ಅಂದ್ರೆ ನಾವು ನಾಳೆದಿಂದ ನಮ್ಮ ಹಿರಿಯ ನಾಯಕರೆಲ್ಲ ಒಂದು ಮಾಹಿತಿ ಮೇರೆಗೆ ಅಂದ್ರೆ ಇದು ಹೋರಾಟ ಅಂದ್ರೆ ತೀವ್ರವಾಗಿ ನಾಳೆಯಿಂದ ಸ್ಟಾರ್ಟ್ ಆಗ್ತದೆ ಅಂತೇಳಿ ಮಾಧ್ಯಮ ಮುಖಾಂತರ ಹೇಳ್ತೀನಿ. ಕೂಡ ಒಬ್ಬ ಅಧಿಕಾರಿ ಜಿಲ್ಲಾಡಳಿತದಲ್ಲಿ ತಾಲೂಕಾಡಳಿತ ಒಬ್ಬರು ಬಂದಿಲ್ಲ. ಇದು ನಮಗೆ ಭಾಳ ಬೇಜಾರಾಗ್ತದೆ. ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ವಿರುದ್ಧ ನಾನು ಆಕ್ರೋಶ ವ್ಯಕ್ತಪಡಿಸ್ತೀನಿ. ಒಂದು ಸೌಜನ್ಯಕ್ಕಾದರೂ ಬಂದು ಭೇಟಿ ಕೊಟ್ಟು ನಿಮ್ಮ ಬೇಡಿಕೆ ಏನು ಇನ್ನೊಂದು ಸಲ ನಾವು ಮಾತಾಡ್ತೀವಿ ಅಂತ ಹೇಳಿ ಆದರೂ ಬಂದಿಲ್ಲ. ಇಂಥ ಧಿಕ್ಕಾರದ ತಾಲೂಕಾಡಳಿತ ಜಿಲ್ಲಾಡಳಿತಕ್ಕೆ ನಾವು ಉಗ್ರವಾಗಿ ಖಂಡಿಸ್ತೀವಿ ಸರ್. ಇವರು ಚುನಾವಣೆ ಸಂದರ್ಭ ಬಂದಾಗ ದಲಿತರ ಮತಗಳು ಪಡೆಯೋದಕ್ಕೋಸ್ಕರ ನಾವು ದಲಿತರ ಉದ್ಧಾರಕ್ಕಾಗಿ ಕಾಂಗ್ರೆಸ್ ಹುಟ್ಟಿದೆ ಅಂತ ಹೇಳ್ತಾರೆ. ಎಲ್ಲಿಯಪ್ಪ ಇದು? ಸಂಜುಕುಮಾರ್ ಒಬ್ಬರು ದಲಿತ, ಅವರು 4 ಜನ ಮಕ್ಕಳು, ಹೆಂಡತಿ, 5 ಜನ ಕುಟುಂಬದಾಗ ಅವ್ರು ಯಾವ ರೀತಿ ಜೀವನ ಮಾಡಬೇಕು? ಅವ್ರಿಗೆ ಅವ್ರು ಬದುಕಿರೋರಿಗೆ ಆರ್ಥಿಕ ಸಬಲೀಕರಣ ಆಗಬೇಕು. ಈ ತೀರ್ಕೊಂಡ ಮೇಲೆ ಅವ್ರ ಮಕ್ಕಳು ವಿದ್ಯಾಭ್ಯಾಸ ಏನಾಗಿತ್ತು, ಅವ್ರ ಜೀವನ ಹೆಂಗಾಗಿತ್ತು, ಅವ್ರ ಮದುವೆ ಮುಂಜೆ ಹೆಂಗಾಗಿತ್ತು, ಇವ್ರ ಜೊತೆ ಸರ್ಕಾರ ನಿಲ್ಲಿಲ್ಲ ಅಂದ್ರೆ ಯಾರು ನಿಂದಿರಬೇಕು? ನೀವು ಮತ ಪಡೆಯುವಾಗ ಅವ್ರದ್ದು ಉದ್ಧಾರ ಮಾಡ್ತೀವಿ ಅಂತ ಹೇಳ್ತೀರಿ, ಮತ್ತು ಈಗ ಯಾಕೆ ಬರ್ತಾಯಿಲ್ಲ? ನಾವು ಅವ್ರ ಉದ್ಧಾರನೇ ಕೇಳ್ತಾ ಇದ್ದೀವಿ. ಮೃತ ಕುಟುಂಬಕ್ಕೆ ಕಂಡೀಷನ್ ಕಂಪಲ್ಸರಿ 50 ಲಕ್ಷ ರೂಪಾಯಿ ಪರಿಹಾರ, 5 ಎಕರೆ ಭೂಮಿ, ಒಂದು ಸರ್ಕಾರಿ ಹುದ್ದೆ, ದೂರದ ಜಿಲ್ಲೆಯಲ್ಲಿ ಓದಿರ್ತಾ ವಿಜಯನಗರ ಜಿಲ್ಲೆಯಲ್ಲಿರುವಂಥ ಮಗಳಿಗೆ BMS ಏನದ ಬೀದರ್ ವರ್ಗಾವಣೆ ಮಾಡಬೇಕು. ಇಲ್ಲದ ಇಲ್ಲಿಗೆ ನಾಳೆಯಿಂದ ಇದು ಹೋರಾಟ ತೀವ್ರವಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತೇನೆ. ಕೊಟ್ಟ ಮಾತಿಗೆ ಸುಳ್ಳು ಆಶ್ವಾಸನೆ ಕೊಟ್ಟರು ಸರ್. ನನ್ನ ಹೆಸರು ಉಮೇಶ್ ಗುತ್ತೇದಾರ್, ಬಗ್ದಲ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷ, ಬೀದರ್.